ಮದುವೆ ಆಗೋಗಿದೆ ಹುಡುಗಿಗೆ. ಅಮ್ಮ, ನೀವು ನೋಡಿದ ಹುಡುಗನೇ ಒಪ್ಕೊಳ್ಳ? ಇವಳೇ ನೋಡ್ಕೊಂಡಿರೋ ಹುಡುಗನ್ನ ನಾವು ಒಪ್ಕೊಂಡು ಮದ್ವೆ ಮಾಡಿದ್ವಿ ಸೂರ್ಯ. ಅಣ್ಣ, ನನ್ ಪ್ರಾಣನ ಉಳಿಸಿ ತುಂಬಾನೇ ಸಹಾಯ ಮಾಡಿದ್ರಿ. ಇಲ್ಲ ಅಂದಿದ್ರೆ ಇವ್ರ ಜೊತೆ ಬದುಕೋ ಕನ್ಸಾಗಿ ಉಳ್ದಿರ್ತಾ ಇತ್ತು. ತುಂಬಾ ಥ್ಯಾಂಕ್ಸ್ ಸರ್. ಆಯ್ತಾಯ್ತು, ಇರ್ಲಿ ಇರ್ಲಿ. ನೋಡಪ್ಪ ಸೂರ್ಯ, ನನ್ನ ಮಗಳ ಮಕ್ಕದಲ್ಲಿ ಕಾಣ್ತಾರ ಸಂತೋಷ ನೋಡು. ಕೋಟಿ ಖರ್ಚು ಮಾಡಿ ಮದುವೆ ಮಾಡಿದ್ರೂ ಈ ಆನಂದ ನಾನು ನೋಡ್ತಾ ಇರ್ಲಿಲ್ಲ. ಅಲ್ಲಮ್ಮ, ದಿಢೀರಂತ ಇದೇ ಹುಡುಗಂಗೆ ಕೊಟ್ಟು ಮದುವೆ ಮಾಡೋ ಆಲೋಚನೆ ಯಾಕಮ್ಮ ಮಾಡಿದ್ರಿ? ಮದುವೆ ಬ್ರಹ್ಮ ಮೊದಲೇ ನಿಶ್ಚಯ ಮಾಡಿದ್ರು. ಹುಡುಗ ಸರಿ ಇಲ್ಲ ಅಂತ ಮದುವೆ ಬೇಡ ಅಂತ ಇಟ್ಟಿದ್ವಿ. ಈ ಹುಡುಗನ ಬಗ್ಗೆ ವಿಚಾರಿಸಿದಾಗ ಒಳ್ಳೆಯವನಂತ ಗೊತ್ತಾಯ್ತು. ಹೆಣ್ಣು ಒಬ್ಬನಿಗೆ ಮನಸ್ಸು ಕೊಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ನಿರ್ಧಾರ ಮಾಡಿರ್ತಾಳೆ. ಯಾಕೆ ಅಂದ್ರೆ ಯಾವ್ದೇ ಹುಡುಗನ ಮದುವೆ ಆದ್ಮೇಲೆ ಹೆತ್ತವರು ಮನೆಯಿಂದ ಆಚೆ ಕಳಿಸ್ತೀವಿ. ಆದ್ರೆ ನಾನ್ ಸಂಸಾರ ಮಾಡೋ ಮನೆ ಹೇಗಿರ್ಬೇಕು ಅನ್ನೋದನ್ನ ಆ ಹೆಣ್ಣು ನಿರ್ಧಾರ ಮಾಡಿರ್ತಾಳೆ. ಅವಳ ನಿರ್ಧಾರಕ್ಕೆ ಬೆಲೆ ಕೊಟ್ರೆ ಖಂಡಿತವಾಗಿ ಆ ಹೆಣ್ಮಗು ಚೆನ್ನಾಗಿರ್ತಾಳೆ. ನಾವು ನೋಡೋ ಗಂಡು ಮೇಲ್ನೋಟಿಗೆ ಒಳ್ಳೆಯವನಾಗಿದ್ರು ಮದುವೆ ಆದ್ಮೇಲೆ ಅವ್ನು ಕೆಟ್ಟವನಾಗಿದ್ರೆ ಆವಾಗ ನಾವು ಏನ್ ಮಾಡಕ್ಕಾಗುತ್ತಪ್ಪ? ನಾವು ತಪ್ಪು ನಿರ್ಧಾರ ಮಾಡಿದ್ವಿ ಅಂತ ಕೊರಗೋದನ್ ಬಿಟ್ಟು ನನ್ ಮಗಳು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ಅಂತ ಯೋಚನೆ ಮಾಡಿದ್ರೆ ಯಾವ ಸಮಸ್ಯೆನೂ ಇರಲ್ಲಪ್ಪ. ಅಣ್ಣ, ನಮ್ಗೆ ಆಶೀರ್ವಾದ ಮಾಡಿ. ಇದೆಲ್ಲ ಬೇಡಮ್ಮ. ಇಲ್ಲ ಸರ್, ನನ್ನ ಹೆಂಡತಿನ ಉಳಿಸ್ಕೊಟ್ಟ ದೇವ್ರು ನೀವು. ನಿಮ್ಮ ಆಶೀರ್ವಾದ ನನಗೆ ಬೇಕೇ ಬೇಕು. ದಯವಿಟ್ಟು ಬೇಡ ಅನ್ಬೇಡಿ ಸರ್. ನೀವು ಒಪ್ಕೊಂಡ್ರ? ನನ್ನ ತಂಗಿ ಸಂತೋಷನೇ ನನ್ ಮುಖ್ಯ ಸರ್. ನಮ್ ಸ್ವಾರ್ಥಕ್ಕೋಸ್ಕರ ಅವಳ ಜೀವನ ಬಲಿ ಕೊಡೋದು ತಪ್ಪು ಅನಿಸ್ತು. ಆಶೀರ್ವಾದ ಮಾಡಿ. ಥ್ಯಾಂಕ್ಸ್ ಬಾಬಾ. ಥ್ಯಾಂಕ್ಸ್ ಸೂರ್ಯ, ನೀನ್ ಸಹಾಯ ಮಾಡಿದೆ. ನಿನ್ನ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಅಣ್ಣ ಅಣ್ಣ, ಇಬ್ರು ಒಂದು 100-125 ವರ್ಷ ಚೆನ್ನಾಗಿರಿ. ಸರಿ ಸರಿ, ನಾನು ಬರ್ತೀನಿ. ಇಲ್ಲಪ್ಪ ಸೂರ್ಯ, ನಮ್ ಮಗಳ ಅಳಿಯನ್ನ ನೀನೇ ಬಿಟ್ಟು ಬರ್ಬೇಕು. ಟ್ರಿಪ್ ಬುಕ್ ಮಾಡಿದ್ದು ಅದಕ್ಕೆ. ಸರಿ ಆಯ್ತು, ನಾನು ಹೊರಗಿರ್ತೀನಿ. ಬನ್ನಿ. ತಡಿ, ನಮಸ್ಕಾರ ಮಾಡಿ. ಕಾಲು ಉಂಟಿದ್ದಲ್ಲ, ದಿಮ್ಮೇನಾದ್ರು ತೋಳ? ಬೇಡ, ಇವಾಗ ಸರಿ ಹೋಗಿದೆ. ಏನ್ ಸರ್, ನಿಮ್ ಹುಡುಗಿನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದೀರಾ ಸರ್. ನಾನ್ ಪ್ರೀತಿಸಿದ ಹುಡುಗಿ ಅಲ್ಲ ಸರ್, ನಾನೇ ನೋಡ್ಕೊಳ್ತಿದ್ರೆ ಹೇಗೆ? ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತೀನಿ. ಒಳ್ಳೇದು, ಹೀಗೆ ಇರಿ ಸರ್. ಸರಿ ಅಕ್ಕ, ಹೊರಡೋಣ. ಏನೇದಕ್ಕ, ಯಾಕೆ ಅಳ್ತಿದೀಯ? ಮದ್ವೆ ಆದಾಗಿಂದ ಇಲ್ಲಿವರೆಗೂ ನನ್ ಗಂಡನ ಹತ್ರ ಯಾವ ಸತ್ಯನೂ ಮುಚ್ಚಿಟ್ಟಿಲ್ಲ ನಾನು. ಈಗ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ಪಾಪ ಕಣೆ ಅವರು ನನ್ನನ್ನ ತುಂಬಾ ನಂಬಿದಾರೆ. ಅವ್ರ ತಂದೆನ್ ಬಿಟ್ರೆ ನಂಬಿರೋ ಇನ್ನೊಂದ್ ವ್ಯಕ್ತಿ ಅಂದ್ರೆ ನಾನೇ ಕಣೆ. ನಾನೇ ಅವ್ರಿಗೆ ಮೋಸ ಮಾಡ್ಬಿಡ್ನಲ್ಲ ಅಂತ ಅನಿಸ್ತಿದೆ. ಮೋಸ ಎಲ್ಲ ಏನಿಲ್ಲ ಅಕ್ಕ, ನನ್ಗೋಸ್ಕರ ಮಾಡ್ತಿರೋ ತ್ಯಾಗ ಇದು. ಚಿಕ್ಕ ವಯಸ್ಸಿಂದ ನನ್ಗೋಸ್ಕರ, ಮಂಜುಗೋಸ್ಕರ ಏನೇನೋ ತ್ಯಾಗ ಮಾಡಿದೀಯಾ. ಈಗ ಗಂಡನ್ ತ್ಯಾಗ ಮಾಡು ಅಂತ ಹೇಳ್ತಿದ್ಯಾ? ಅಯ್ಯೋ ಅಕ್ಕ, ನಾನ್ ಹಾಗೆ ಹೇಳಿಲ್ಲ. ನೀನೇ ಅಮ್ಮನ ಹತ್ರ ಹೇಳ್ದೆ ಅಲ್ವಾ, ನನ್ ಗಂಡಂಗ್ ಏನೇ ಗೊತ್ತಾದ್ರೂ ನನ್ ಮೇಲೆ ಕೋಪ ಮಾಡ್ಕೋಬೋದೇ ಹೊರ್ತು ನನ್ನನ್ ಬಿಟ್ಟು ಹೋಗಲ್ಲ ಅಂತ. ಏನೂ ಆಗಲ್ಲ ಬಿಡು ಅಕ್ಕ, ಇದನ್ನ ಭಾವ ಹತ್ರ ಹೇಳ್ಬೇಡ. ಇಲ್ಲ ಕನ್ಕ, ಯಾಕೋ ನನ್ ಮನ್ಸ್ ಬರ್ತಿಲ್ಲ. ಎಲ್ಲಾ ವಿಷಯನೂ ಹೇಳ್ಬಿಡ್ತೀನಿ. ಹೇಳಿದ್ರೆ ಆ ಮನುಷ್ಯ ಬಂದ್ ಕೂಗಾಡ್ತಾರ ಅಕ್ಕ. ಅರುಣ್ ಮೇಲ್ ಬಂದು ಜಗಳ ಮಾಡ್ತಾರೆ. ನಾನ್ ನನ್ ಗಂಡನ್ ಹೇಗ್ ಬಿಟ್ಕೊಡ್ಲಿ? ಹಾಗಾದ್ರೆ ನಾನ್ ನನ್ ಗಂಡನ್ ಬಿಟ್ಕೊಡ್ತಾ ಇರೋದು ಸರಿನಾ? ನಾನು ಹೇಳಿದ್ದು ಆಗಲ್ಲ ಅಕ್ಕ. ಒಂದ್ ಸ್ವಲ್ಪ ದಿನ ಕಾತ್ ನೋಡೋಣ. ಭಾವಂಗೆ ಕೋಪ ಜಾಸ್ತಿ, ಸುಮ್ನೆ ದುಡುಕ್ ಬಿಡ್ತಾರೆ. ಅದ್ರಿಂದ ನಿನ್ಗೆ ನೋವು ಅಲ್ವಾ? ಒಂದ್ ಕೆಲ್ಸ ಮಾಡೆ, ನನ್ ಮದ್ವೆ ನಿರ್ಧಾರ ಹೇಗೆ ನೀನ್ ದೇವ್ರ ಹತ್ರ ಕೇಳ್ದೆ ಹಾಗೆ ನೀನ್ ಇದನ್ನು ದೇವ್ರ ಹತ್ರನೇ ಕೇಳ್ಬಿಡು. ಚೀಟಿ ಹಾಕು ಅಕ್ಕ, ಅದ್ರಲ್ಲಿ ಏನ್ ಬರುತ್ತೆ ನೀನ್ ಹಾಗ್ ಮಾಡು. ಏನಿದೆ ಅಕ್ಕ? ನೋಡ್ದ ಅಕ್ಕ, ದೇವ್ರು ಕೂಡ ಇದೇ ತೀರ್ಮಾನ ಕೊಟ್ಟಿದಾರ. ಅಕ್ಕ, ಸದ್ಯಕ್ಕೆ ಭಾವಂಗ್ ಏನು ಹೇಳ್ಬೇಡ. ಒಂದ್ ಒಳ್ಳೆ ದಿನ ನೋಡ್ಕೊಂಡು ನಾನೇ ಸತ್ಯ ಹೇಳ್ತೀನಿ. ಯಾಕೆ ಯೋಚನೆ ಮಾಡ್ತಿದ್ಯಾ ಅಕ್ಕ? ಏನು ಆಗಲ್ಲ, ನೀನ್ ಬಾ ಹೋಗೋಣ. ಆಯ್ತಪ್ಪ ಸೂರ್ಯ, ಕೆಲವು ವಿಷಯನ ಅದೃಷ್ಟಕ್ಕೆ ಬಿಟ್ಬಿಡ್ಬೇಕು. ಜಾತಕ ನೋಡಿ, ಹುಡುಗನ್ನ, ಅವ್ರ ಮನೆಯವ್ರನ್ನ ಎಲ್ಲರನ್ನ ನೋಡಿ, ಆ ಹುಡುಗನ ಆಗು ಹೋಗುಗಳು, ಅವನ ಕೆಲ್ಸ, ಅವನ ಸಂಬಳ, ಅವನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಪ್ರತಿಯೊಂದು ತಿಳ್ಕೊಂಡು, ಅವನ ಆಸ್ತಿ ಪಾಸ್ತಿ ತಿಳ್ಕೊಂಡು ಎಲ್ಲಾ ವಿಚಾರಿಸಿ ಮಾಡ್ಕೊಟ್ಟಿದ್ದ ಮದುವೆಗಳೇ ಎಷ್ಟೊಂದು ಮುರಿದು ಬಿದ್ದೋಗ್ತಾ ಇವೆ. ಇನ್ನು ಬೇರೆ ಯಾರನ್ನಾದ್ರೂ ಮದುವೆ ಆದ್ರೆ ಕನಕನ ಜೀವನ ಹಾಳಾಗಲ್ಲ ಅನ್ನೋದಕ್ಕೆ ಏನ್ ಸಾಕ್ಷಿ? ಅದ್ರ ಬದಲು ಇದು ಅವಳೇ ಆರಿಸ್ಕೊಂಡಿರೋದು. ಡ್ಯಾಮೇಜ್ ಇದ್ರು ಹೆಂಗೋ ಮ್ಯಾನೇಜ್ ಮಾಡ್ಕೋತಾಳೆ. ಅವಳ ಮದುವೆ ವಿಷಯದಲ್ಲಿ ನಾನು ತುಂಬಾ ತಲೆ ಹಾಕ್ಬಿಟ್ಟೆ. ಆದ್ರೂ ಪಾಪ ಭಾವನ್ ಮಾತನ್ನ ಯಾವ್ದೇ ಕಾರಣಕ್ಕೂ ಮೀರಬಾರ್ದು ಅಂತ ಆ ಮಗು ಎಲ್ಲ ತ್ಯಾಗ ಮಾಡೋದಕ್ಕೆ ರೆಡಿಯಾಗಿದ್ಬಿಟ್ಟಿದ್ಲು. ಅವಳು ನನಗೋಸ್ಕರ ಸೋಲೋದಕ್ಕೆ ಒಪ್ಕೊಂಡಿದ್ದಾಳೆ. ನಾನು ಅವಳಿಗೋಸ್ಕರ ಸೋಲೋದ್ರಲ್ಲಿ ಏನು ತಪ್ಪಿಲ್ಲ. ಆಗ್ಲಿ, ಅರುಣ್ ಜೊತೆಗೆ ಅವಳ ಮದುವೆ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಈ ಮನೆ ಕಟ್ಟಾಗಿಂದ ಯಾವ ನಲ್ಲಿನೂ ಲೀಕೇ ಆಗಿಲ್ಲ. ಆದ್ರೆ ಇದ್ರ ಕಣ್ಣಿಂದ ಯಾವಾಗ್ಲೂ ತೊಟ್ಟಿಗ್ತಾನೇ ಇರುತ್ತಪ್ಪ. ಹತ್ತೇರಿ ಏನೇ ಅದು? ಅಯ್ಯೋ, ವಾರ ಇಲ್ಲ, ನಕ್ಷತ್ರ ಇಲ್ಲ, ನಡು ಮನೇಲಿ ನಿಂತ್ಕೊಂಡು ಅಳ್ತಾನೇ ನಿನ್ ಸೊಸೆ. ಯಾಕ್ ತಾಯಿ, ಏನಾಯ್ತು? ಏನಿಲ್ಲ ಮಾವ. ಸೂರ್ಯಂಗೂ ನಿನಗೂ ಏನಾದ್ರು? ಅಯ್ಯೋ ಮಾವ, ಹಾಗೆಲ್ಲ ಏನೂ ಇಲ್ಲ. ಪಾಪ ಅವರು ಏನು ಮಾಡಿಲ್ಲ. ಕತ್ತೆ ಹೊರತನ ಬಿಟ್ಕೊಡುತ್ತಾ, ಕಸ ಮೊರನ್ ಬಿಟ್ಕೊಡುತ್ತಾ? ಹಾಗೆ ಆ ಪುಡಿ ರೌಡಿನ ಈ ಪುಡಿ ಬಿಟ್ಕೊಡಲ್ಲ. ದಿನ ಬೆಳಗಾದ್ರೆ ಇನ್ಮೇಲೆ ನೀನು ಹಲ್ಲು ಉಜ್ಕೊಳ್ಳೋದ ಬಿಟ್ಟು ಮನಸ್ಸನ್ನ ಉಜ್ಕೊಳ್ಳೆ ಚೆನ್ನಾಗಿ. ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯ. ಮೀನಾ, ಏನಾಯ್ತು ತಾಯಿ?
ಕನಕನ ಮದುವೆ ವಿಚಾರ ಏನಾದ್ರು ಯೋಚನೆ ಮಾಡ್ತಾ ಇದೀಯಾ? ಹೇಳಮ್ಮ, ಕನಕನ ಮದುವೆ ವಿಷಯ ತಾನೇ? ಹೌದು ಮಾವ, ನಿಮ್ ಮಗ ಇನ್ನೂ ಕನ್ಕನ್ಗೆ ಹುಡುಗನ್ ನೋಡೋದ್ ನಿಲ್ಸಿಲ್ಲ. ಯಾವ್ದೇ ಹುಡುಗ ಹೋದ್ರು ಅವ್ರ ಮುಂದೆ ಕನ್ಕನ್ ನಿಲ್ಲಲ್ಲ. ಅವಳನ್ನ ನೋಡಿ ನೋಡಿ ಅಮ್ಮ ಅರ್ಧ ಆಗೋಗಿದ್ದಾರೆ ಮಾವ. ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗಿರ್ಲಿ? ಯಾಕೆ ಹೋಗ್ಬೇಕು ಅಂತೀನಿ ಕಾಂತಿ, ರೀ? ಯಾಕೆ ನೋಡಕ್ ಹೋಗ್ಬೇಕು ಅಂತೀನಿ? ನೋಡಕ್ ಹೋಗಿದ್ಕೆ ತಾನೇ ಹಂಗೆಲ್ಲ ಅನ್ಸೋದು. ಮನೇಲಿ ತರಕಾರಿ ಇದೆ, ತಿನ್ನೋರು ಇಷ್ಟ ಜನ ಇದಾರೆ, ಆ ಕೆಲ್ಸ ನೋಡ್ಕೊಂಡಿದ್ರೆ ಆಯ್ತಪ್ಪ. ಕನಕನ್ ನೋಡಿ ಪಲ್ಗಣ್ಣಲ್ಲಿ ಅಳೋದು, ಅವ್ರ ಅಮ್ಮನ್ನ ನೋಡಿ ಏಡ್ಗಣ್ಣಲ್ಲಿ ಅಳೋದು. ಅಯ್ಯೋ, ಅಳೋರ್ ಸಂತೆನೆ ಆಗೋಗಿದೆ ನಮ್ಮ ಮನೇಲಿ. ಬೇಡ್ವೆ 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 ಅಂತ ನನ್ಗೆ ಹೇಳಿ ಅವಳಿಗೆ ಸಮಾಧಾನ ಮಾಡ್ತೀರಲ್ವಾ? ಅದೆಲ್ಲ ವರ್ಕ್ ಆಗಲ್ಲ. ಮೀನಾ, ನಿನಗ್ ನಾನೇ ಒಂದ್ ಒಳ್ಳೆ ಉಪಾಯ ಹೇಳ್ತೀನಿ, ಹಾಗ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಏನತ್ತೆ ಅದು? ಓಡೋಗ ಕೇಳ್ಬಿಡು. ಮದ್ವೆಯಾಗಿ ಎಲ್ಲಾದ್ರೂ ದೂರ ಹೋಗಿ ಸಂಸಾರ ಮಾಡ್ಲಿ. ಸರಿ ಹೋಯ್ತು. ಮುಳು ಮೇಲೆ ಬಿದ್ದಿರೋ ಬಾಳೆ ಎಲೆ ತೆಗಿಯೋಕೆ ಬೇಲಿ ಮುಳ್ಳಿನ ಕಡಿ ತಗೊಂಡ್ ಮಾದಂಗಾಯ್ತು. ಅಲ್ಲ, ಏನ್ ತಪ್ಪು ಅಂತೀನಿ. ಎಷ್ಟೋ ಜನ ಓಡೋಗ್ ಮದ್ವೆ ಚೆನ್ನಾಗಿಲ್ವಾ? ಬದುಕೋದಕ್ಕೆ ಛಲ ಇರ್ಬೇಕು ಅಷ್ಟೇ. ನಮ್ ರವಿಶ್ರುತಿನೇ ನೋಡಿ, ನಮ್ಮನ್ ಹೇಳಿ ಕೇಳಿ ಮದ್ವೆ ಆದ್ರ ತಂತಿ ಬೇಲಿ ಹಾರಿ ತಾನೆ ಹಾರ ಬದಲಾಯಿಸ್ಕೊಂಡ್ ಬಂದಿದ್ದು ಓತಿ ಕ್ಯಾತಗಳು. ಓ ಹಲೋ ಅತ್ತೆ, ಕೇಳಿಸ್ಕೊಂಡ್ಬಿಟ್ಲವಳು. ನಾವು ಬೇಲಿ ಹಾರಿದ್ದು ನಮ್ ಮದ್ವೆಗೆ ಯಾರು ಒಪ್ಪಿಲ್ಲ ಅಂತ. ಆದ್ರೆ ಇಲ್ಲಿ ಹಾಗೇನು ಆಗಿಲ್ಲ, ನಾವೆಲ್ಲರೂ ಒಪ್ಕೊಂಡಿದೀವಿ, ಬರೀ ಸೂರ್ಯ ಅವ್ರು ಒಪ್ಪಿಲ್ಲ ಅಷ್ಟೇ. ಇನ್ನೊಂದ್ಸರಿ ಮಾತಾಡಮ್ಮ ಸೂರ್ಯನ ಹತ್ರ. ಪ್ರಯೋಜನ ಇಲ್ಲ ಮಾವ. ಅರುಣ್ ಅವ್ರು ಸರಿ ಇಲ್ಲ ಅನ್ನೋ ಒಂದೇ ಒಂದ್ ವಿಷಯ ಇಟ್ಕೊಂಡು ಕನ್ಕನ್ ಮನ್ಸ್ಗೆ ತುಂಬಾ ನೋವು ಮಾಡ್ತಿದ್ದಾರೆ. ಸರಿನಮ್ಮ, ಆಗಿದ್ದಾಗೋಗ್ಲಿ. ಅವ್ರ ಮದುವೆ ವಿಚಾರಕ್ಕೆ ನೀನ್ ವಿರೋಧ ಮಾಡ್ಬೇಡ ಅಂತ ನಾನೇ ಸೂರ್ಯನ್ ಕರೆದು ಹೇಳ್ತೇನೆ. ನನ್ನ ಮಾತನ್ನ ಅವ್ನ್ ಖಂಡಿತ ಮೀರಲ್ಲ. ಅಯ್ಯೋ ಮೀನಾ ಅವ್ರೆ, ಯಾಕೆ ಇವ್ರ ಕೇಳ್ಕೊಂಡು ಮೊದ್ಲು ನಿಮ್ ತಂಗಿನ ಮತ್ತೆ ಆ ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬಿಡಿ. ಆಮೇಲೆ ಹೇಗಾದ್ರೂ ಮಾಡಿ ಸೂರ್ಯ ಅವ್ರನ್ನ ಒಪ್ಸಿ ದೇವಸ್ಥಾನಲ್ಲಿ ಮದುವೆ ಮಾಡಿಸ್ಬಿಟ್ರೆ ಆಯ್ತು. ನೀನೇನಮ್ಮ ನೀನು ಇವಳ ಹಾಗೆ ಮಾತಾಡ್ತೀಯಾ? ಹೆತ್ತವ್ರಿಗೆ ಎಲ್ಲ ಮೋಸ ಮಾಡೋದ್ ತಪ್ಪು. ಹೆತ್ತೋರು ಕೂಡ ಮಕ್ಳು ಮನ್ಸನ್ನ ಅರ್ಥ ಮಾಡ್ಕೋಬೇಕಲ್ವಾ ಮಾವ? ಅಮ್ಮ ಅನ್ನೋದಕ್ಕಿಂತ ಮುಂಚೆ ಉಪ್ಪು ತುಪ್ಪದ ಅನ್ನ ಕಲ್ಸಿ, ಮುದ್ದು ಮಾಡಿಸಿ, ತಿನ್ನಿಸಿ, ಕೈ ಹಿಡಿದು ನಡೆಸಿ, ಬೆರಳು ಹಿಡಿದು ಬರೆಸಿ, ಮಾತು ಕಲಿಸ್ದೋಳಮ್ಮ. ಮಾತೆ ಅಂದ್ರೆ ಮಗು ಯಾವಾಗಲೂ ಒಂದೇ ರೀತಿನೇ ಅಳೋದು. ಪ್ರತಿ ಸಾರಿ ಮಕ್ಕಳ ಅತ್ತಾಗಲು ಅದ್ರ ಅರ್ಥನ ತಿಳ್ಕೊಳ್ಳುವಂತ ಶಕ್ತಿ ಇರೋಳಮ್ಮ ತಾಯಿ. ಮಗುಗೆ ಹಸುವಾಗಿದ್ಯಾ, ಅದಕ್ಕೆ ಹೊಟ್ಟೆ ನೋವಾಗಿದೆಯಾ, ಕಿವಿಲಿ ಗಾಳಿ ತುಂಬಿದ್ಯಾ, ನೆತ್ತಿಲಿ ಭಾರ ಆಗಿದ್ಯಾ ಅನ್ನೋದನ್ನ ಮಕ್ಕಳು ಅಳೋ ಶಬ್ದ ಕೇಳಿ ಅದನ್ನ ಅರ್ಥ ಮಾಡ್ಕೋತಾಳೆ ತಾಯಿ. ಅಂದ್ರೆ ನಿಮ್ಮ ಆಸೆಗಳನ್ನ ಈಡೇರಿಸುವಾಗ ಮಾತ್ರ ಹೆತ್ತವ್ರಿಗೆ ಮಕ್ಕಳು ಅರ್ಥ ಆಗಲ್ಲ ಅಂತಿರಲ್ಲಮ್ಮ. ಈಗಿನ ಮಕ್ಕಳು ತಾವು ತಂದೆ ತಾಯಿ ಆಗೋವರೆಗೂ ತಮ್ಮ ತಂದೆ ತಾಯಿಗಳ ಬಗ್ಗೆ ತಿಳ್ಕೊಳ್ಳೋದೇ ಇಲ್ಲ. ಇಲ್ಲ ಬಿಡು, ಮೀನಾ ಆಗ್ಲಿ ಕನಕ ಆಗ್ಲಿ ಸಂಸ್ಕಾರವಂತರ ಮನೆಯವರು, ಆತರ ತಪ್ಪು ಮಾಡೋದಿಲ್ಲ. ಒಂದು ಮಾತು ಹೇಳಿರ್ತೀನಿ ಕೇಳಿಸ್ತತಿ. ಸಜ್ಜನಿಕೆ ಅನ್ನೋದು ಸತ್ಯನಾರಾಯಣ ಸ್ವಾಮಿ ಮುಂದೆ ಇಟ್ಟಂತ ಸಜ್ಜಿಗೆ ಇದ್ದ ಹಾಗೆ. ಅಂತ ಸಜ್ಜನಿಕೆ ಅನ್ನೋ ಸಜ್ಜಿಗೆಲಿ ಫಲಾನೂ ಜಾಸ್ತಿ ಇರುತ್ತೆ, ಫಲನೂ ಜಾಸ್ತಿ ಇರುತ್ತೆ. ಮೀನಾ ನಮ್ಮ ಮನೆ ಮಗಳು, ಯಾವತ್ತೂ ಹಿರಿಯರಿಗೆ ಹಾಗೆಲ್ಲ ಮೋಸ ಮಾಡೋಳಲ್ಲ. ಮೀನಾ, ಯೋಚನೆ ಮಾಡ್ಬೇಡ ತಾಯಿ. ಸೂರ್ಯನ ಒಪ್ಸೋ ಜವಾಬ್ದಾರಿ ನಂದಮ್ಮ. ನೀನೀಗ ಧೈರ್ಯವಾಗಿರು ತಾಯಿ. ಹೋಗು, ಏನಾದ್ರು ಕೆಲಸ ನೋಡು. ನಮ್ಮ ಮನೆ ಮುಂದೆ ಇರೋ ಮನೋಜ್ 5 ಡಿಗ್ರಿ ಅನ್ನೋ ಬೋರ್ಡ್ ನ ತೆಗೆಸ್ಬಿಟ್ಟು ಸಮಾಜ ಸೇವಕ, ದೀನದಯಾಳು, ಬಡವರ ಬಂಧು, ಹರಿಕಾರ ಈ ತರದೊಂದು ಬೋರ್ಡ್ ಹಾಕಿಸ್ಬೇಕು. ಕೆಳಗಡೆ ಕೂಡಲೇ ಸಂಪರ್ಕಿಸಿ, ನಿಮ್ಮ ಸಮಸ್ಯೆಗಳಿಗೆ ಶೀಘ್ರವೇ ಪರಿಹಾರ ಸಿಗುವುದು. ಕಾಂಟ್ಯಾಕ್ಟ್ ರಂಗನಾಥಪ್ಪ. ಒಂದ್ 4 ಜನಕ್ಕೆ ಉಪಯೋಗನಾರು ಆಗುತ್ತೆ. ಅದೇ ತರ ಹೆಣ್ಮಕ್ಳು ಹೊಡೆಯೋರು, ಬೈಯೋರು, ಕಿರಿಕ್ ಮಾಡೋರು, ಮನೆ ಹಾಳು ಮಾಡೋರು, ತಂದು ಹಾಕೋರು, ಮನೆಯನ್ನೆಲ್ಲ ಧ್ವಂಸಿಸೋರು, ಕುಟುಂಬಗಳನ್ನ ಹಾಳು ಮಾಡೋರು ಸಂಪರ್ಕಿಸಿ. ಶಾಂತಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ದೇವ್ರೆ, ಎಂತ ತಪ್ಪು ಮಾಡಿಸ್ಬಿಟ್ಟಪ್ಪ ನನ್ ಕೈಲಿ. ನಾನೇ ಮುಂದೆ ನಿಂತು ಆ ಮದ್ವೆ ಮಾಡಿಸ್ಬಾರ್ದಾಗಿತ್ತು. ಈಗ ಇದಕ್ಕಿರೋ ಪರಿಹಾರ ಅಂದ್ರೆ ನಮ್ ಮನೆಯವರು, ಅವ್ರು ಈ ಮದ್ವೆಗೆ ಒಪ್ಕೊಂಡ್ರೆ ಎಲ್ರ ಮುಂದೆನೂ ಮದ್ವೆ ಮಾಡಿಸ್ಬೋದು. ರಿಜಿಸ್ಟರ್ ಆದ ಮದ್ವೆ ವಿಷಯನ ಅಲ್ಲಿ ಮುಚ್ಚಾಕ್ಬಿಡ್ಬೋದು. ಭಗವಂತ ಹೇಗಾದ್ರೂ ಮಾಡಿ ಅವ್ರ ಮನ್ಸನ್ನ ಬದಲಾಯಿಸಪ್ಪ. ಅದಮ್ಮ ಎಲ್ಲಿದ್ದೀರಿ? ಬನ್ನಿ ಹೇಳಿ ಅಂದ್ರೆ. ಬಂದಾಯ್ತು ತಗೊಳಮ್ಮ ಕನಕ. ನಾಳೆ ಇದೇ ಟೈಮ್ ಕರೆಕ್ಟ್ ಆಗಿ ಸೀರೆ ಉಟ್ಕೊಂಡು ರೆಡಿ ಆಗ್ಬಿಡು. ಭಾವ, ಇವಾಗ ಬಂದ್ರ? ಆವಾಗ ಬರ್ತಾನೆ ಇರ್ತಿಲ್ಲ ಬಿಡ ಮಂಜಿಗೆ. ಸೀರೆ ನೋಡ್ಬಿಟ್ಟು ಇರೋದೊಬ್ಳು ಹೆಣ್ಮಗಳು, ಇವಳಿಗೆ ಒಳ್ಳೆ ಸೀರೆ ತರಕ್ ಆಗಲ್ವಾ ಈ ಫಳಾರಿ ಅಂತ ಅನ್ಕೊಳಕ್ ಹೋಗ್ಬೇಡ ಕಣ ಬಾವು. ಮದುವೆಗೆ ಫಳಫಳ ಅನ್ನೋ ಸೀರೆ ತಂದ್ಕೊಡ್ತೀನಿ. ಏನ್ ಅಳಿ ಅಂದ್ರೆ ಇದು ಸಡನ್ ಆಗಿ ಸೀರೆ ಅಲ್ಲ? ನಾಳೆ ಗಂಡಿನ ಮನೆಯವ್ರು ಬರ್ತಾ ಇದಾರೆ, ರೆಡಿಯಾಗಿ ಕೇಳಿ. ಏನಮ್ಮ ಏನ್ ಯೋಚನೆ ಮಾಡ್ತಾ ಇದೀಯಾ? ಓಯ್ ಶ್ವೇತ ಸುಂದರಿ, ನೀನ್ ಆಸೆ ಪಟ್ಟ ಹಾಗೆ ಹುಡುಗ ಸರ್ಕಾರಿ ಕೆಲಸದಲ್ಲಿದ್ದಾನೆ, ಒಬ್ಬನೇ ಮಗ ಕೂಡ. ಅದು ಬಾವಾ. ಅದಮ್ಮ ನಿಮ್ಗೆ ಓಕೆ ಅಲ್ವಾ? ಧಾರಾಳವಾಗಿ ಅಳಿ ಅಂದ್ರೆ, ನೀವ್ ಇಷ್ಟೊಂದು ಮುತುವರ್ಜಿ ವಹಿಸ್ಕೊಂಡಿದೀರಾ ಅಂದ್ರೆ ಸಂತೋಷನೇ ಅಲ್ವಾ? ಎಷ್ಟೊತ್ತಿಗೆ ಬರ್ತಾರೆ ಹುಡುಗನ್ ಕಡೆಯವರು? ನನಗ್ ಗೊತ್ತಿಲ್ಲಪ್ಪ, ಕನಕನ ಕೇಳ್ಬೇಕು. ಕನಕನ? ನನಗೇನ್ ಗೊತ್ತು ಬಾವಾ, ಯಾರದು? ನೀನ್ ಆಸೆ ಪಟ್ಟ ಕೆಲಸ, ನೀನ್ ಆಸೆ ಪಟ್ಟ ಜೊತೆಗೆ ನೀನ್ ಆಸೆ ಪಡ್ತಾ ಇರೋ ಹುಡುಗ ಅರುಣ್ ಮನೆಯವ್ರನ್ನ ಬರಕ್ ಹೇಳ. ಮದ್ವೆ ಮಾತುಕತೆ ಮಾಡಿ ಮುಗಿಸ್ಬಿಡೋಣ ಅತ್ಲಾಗೆ. ಭಾವ
ಥ್ಯಾಂಕ್ ಯು ಬಾಬಾ, ತುಂಬಾ ಥ್ಯಾಂಕ್ಸ್. ಇರ್ಲಿ ಬಿಡ, ಈ ಭಾವಂಗೆ ಭಾವನೆಗಳೇ ಇಲ್ಲ ಅಂತ ತೀರ್ಮಾನಗಳು ಮಾಡ್ಬಿಟ್ಟಿದ್ರಲ್ಲ. ಅಯ್ಯಯ್ಯೋ ಇಲ್ಲ ಬಾಬಾ, ನಿಮ್ ಬಗ್ಗೆ ಯಾವತ್ತೂ ಆತರ ಯೋಚನೆ ಮಾಡಲ್ಲ ನಾವು. ಇದೇನಡಿ ಅಂದ್ರೆ ದಿಢೀರ್ ಅಂತ ಇಂಥ ನಿರ್ಧಾರ ಮಾಡಿದೀರಾ? ದಿಢೀರ್ ಅಂತಲ್ಲ ತಮ್ಮ, ಕಾಯಿಸಿ ಸತಾಯಿಸಿ ಗೋಳಾಡ್ಸ್ಬಿಟ್ಟಿದ್ದೀನಲ್ಲ ನಾನು. ಕೆಸರಲ್ಲಿ ತಾವರೆ ಅರಳೋ ಹಾಗೆ, ಗೊಬ್ಬರದಲ್ಲಿ ಧಾನ್ಯ ಹುಟ್ಟೋ ಹಾಗೆ, ಖಾರನು ರುಚಿ ಕೊಡೋ ಹಾಗೆ, ಕೆಟ್ಟವನಲ್ಲೂ ಒಂದು ಒಳ್ಳೆ ಗುಣ ಇರ್ಬೋದು ಅನ್ನೋ ನಂಬಿಕೆ. ಕನಕ ಸಂತೋಷವಾಗಿರ್ಲಿ ಅಂತ ಆಸೆ ಪಟ್ಟು ಪಟ್ಟು ಅವಳ ಸಂತೋಷನ ನಾನೇ ದೂರ ಮಾಡ್ತಾ ಇದೀನಿ ಅಂತ ಅನಿಸ್ಬೋದು. ಇರ್ಲಿ, ಚೆನ್ನಾಗಿರ್ಲಿ ಅಂತ ನಿರ್ಧಾರ ಮಾಡ್ಬಿಟ್ಟೆ. ಅಯ್ಯೋ ಏನಮ್ಮ ಮಾಡ್ತಾ ಇದೀಯ? ಏನಮ್ಮ ಬೇಡ. ಥ್ಯಾಂಕ್ಸ್ ಬಾಬಾ. ಏಯ್ ಸುಮ್ಮನೆ ಇರಮ್ಮ, ಲಡ್ಡು ಬಂದು ಬಾಯಿಗೆ ಬೀಳ್ಬೇಕಾದ್ರೆ ನೀನ್ ಬಂದು ನನ್ ಕಾಲಕ್ಕೆ ಬೀಳ್ತಾ ಇದೆಯಲ್ಲ, ಇದು ನ್ಯಾಯವೇ? ಆ ಅರುಣಂಗ್ ಕಾಲ್ ಮಾಡಿ ಬಲಗಾಲಿಟ್ಟು ಮನೆ ಒಳಗೆ ಬರಕ್ ಹೇಳು. ನನಗಿದ್ ಕನ್ಸ ಭ್ರಮೇನ ಬಂದು ಗೊತ್ತಾಗ್ತಿಲ್ಲ ಬಾಬಾ. ಹಂಗ ಓಸಿ ಗಿಂಡ್ಕೊಂಡ್ ಹೋಗ್ಬಿಡಮ್ಮ, ಅನುಮಾನಗಳು ಯಾಕೆ? ಅದಮ್ಮ, ಮದುವೆ ಗ್ರ್ಯಾಂಡ್ ಆಗಿ ಮಾಡ್ಕೊಡ್ತೀವಿ. ನೀವ್ ಆಸೆ ಪಡೋದಕ್ಕಿಂತ ಹೆಚ್ಚಾಗಿ. ತೊಂದ್ರೆ ಯಾಕೆ ತಗೋತೀರಾ ಅಳಿ ಅಂದ್ರೆ? ಸುಮ್ಮನೆ ಸಿಂಪಲ್ ಆಗಿ. ನೋ ಸಿಂಪಲ್. ಮದುವೆ ಅಂತಂದ್ರೆ ನೋಡೋರ್ ಕಣ್ಣಲ್ಲಿ ಅದು ಇದು ಅಂತ ಎಕ್ಸಾಂಪಲ್ ಆಗ್ಬೇಕು, ಹಂಗ ಮಾಡ್ಕೊಡ್ತೀನಿ, ನೋಡ್ತಾ ಇರಿ. ಪಾಪ ಎಷ್ಟೇ ಆಸೆ ಇದ್ರು ಭಾವ ಒಪ್ಕೊಳ್ಳಿ ಅಂತ ಕಾದಿದಾಗ ಬೇರೆ ಕೆಟ್ಟ ಹುಡುಗಿರಾಗಿದ್ರೆ ನೀವ್ ಯಾವನಯ್ಯ ಕೇಳೋದಕ್ಕೆ ಅಂತ ಅವರೇ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಟು. ಆದ್ರೆ ನಮ್ಮ ಮಗು ಹಾಗೆ ಮಾಡಿಲ್ಲ. ಇಂಥ ಮಗು ಜೀವನದಲ್ಲಿ ಆಟ ಆಡೋದಕ್ಕೆ ನಾನ್ ಯಾವ ಸೀಮೆ ಆಟಗಾರ ಅಂತ ಅನಿಸ್ಬಿಡ್ತು ಅಲ್ವಾ ಕನಕ? ಈ ವಿಷಯನ ನೀವೇ ಮೀನಿಂಗ್ ಹೇಳ್ಬಿಡಿಯುತ್ತೆ. ಅದ್ಲ ಕಡೆ ಗಂಡ, ಇದ್ಲ ಕಡೆಗೆ ಈ ತಂಗಿ, ಸೆಂಟ್ರಲ್ಲಿ ಮೇನ್ ಅಟ್ರಾಕ್ಷನ್ ಆ ಅರುಣ. 3 ಜನ ನಿಭಾಯಿಸ್ಬಿಟ್ಟಿದ್ದಾಳೆ. ಈ ವಿಷಯ ಕೇಳಿ ಒಂದ್ ಸ್ವಲ್ಪ ಸಂತೋಷ ಪಡ್ಲಿ ಅವಳುನು. ನೀವೇ ಹೇಳಿದ್ರೆ ಇನ್ನೂ ಖುಷಿ ಪಡ್ತಾಳಲ್ಲ ಪಾಪ. ನಮಗೂ ಸಿಕ್ಕಿಲ್ವೇ? ಪತಿ ಮುಂದೆ ಪ್ರತಿಭಟನೆ ಮಾಡಿ ಗೆದ್ದಿದ್ದಾಳೆ ಹೆಂಡತಿ. ಅರ್ಥ ಮಾಡ್ಕೊಳ್ಳು. ಸೋತಿದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೂ ಓಸಿ ಮುಜುಗರ ಆಯ್ತದಪ್ಪ. ಕೆಲವೊಂದ್ ಗೆಲುವು ಸೋಲಿನಿಂದನೇ ಸಿಗುತ್ತೆ ಅಳಿ ಅಂದ್ರೆ. ನೀವು ಸೋತಿಲ್ಲ, ನಮ್ಮೆಲ್ಲರ ಮನ್ಸನ್ನು ಗೆದ್ದಿದ್ದೀರಾ. ಹಲ್ವಾ ಅಂತ ಬಾಯ್ ಬಿಡ್ತಿದ್ದಂಗೆ ಹಲ್ವಾ ತಿಂದಷ್ಟು ಖುಷಿ ಆಯ್ತು. ಇದನ್ನ ಕೇಳಾಯ್ತು ಕನಕ. ಅರುಣ್ ಮನೆಯವರು ಎಷ್ಟೊತ್ತಿಗೆ ಬರ್ತಾರೆ ಅಂತ ತಿಳ್ಕೊಂಡು ಹೇಳಮ್ಮ. ಸರಿ ಆಯ್ತು, ನಾನೆಲ್ಲ ಏರ್ಪಾಡುಗಳು ಮಾಡ್ಕೋತೀನಿ. ಸರಿ ಬಾಬಾ. ಸರಿ ನಮ್ಮ, ಬರ್ತೀನಿ ಕನಕ. ಬರ್ತೀನಿ ಬರ್ತೀನಿ. ಕೇಳಿಯಮ್ಮ. ಸರಿ ಬಾಬಾ, ಥ್ಯಾಂಕ್ ಯು. ಅಮ್ಮ ನಿಜನಾ ಅಮ್ಮ? ನನಗೆ ನಂಬರಕ್ಕೆ ಆಗ್ತಿಲ್ಲ. ಸರಿ ಅಮ್ಮ, ನಾನು ಬರ್ತೀನಿ. ಬಾಯ್ ಅಮ್ಮ. ತುಂಬಾ ಥ್ಯಾಂಕ್ಸ್ ಮಾವ. ನಿಮ್ ಮಾತ್ನ ನಿಮ್ ಮಗ ಮೀರಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗೋಯ್ತು. ಅದು ನಿಜಾನೇ, ಆದ್ರೆ ನಾನು ಸೂರ್ಯನ ಹತ್ರ ಏನು ಮಾತಾಡಿಲ್ವಲ್ಲಮ್ಮ. ಹೌದಾ? ಅಲ್ಲ ಮಾವ, ಮತ್ತೆ ಇವರು ಕನಕ ಅರುಣ್ ಮದ್ವೆಗೆ ಒಪ್ಕೊಂಡಿದಾರಂತೆ. ಅದನ್ನ ಮನೆಗೆ ಹೋಗಿ ಹೇಳಿದ್ದಾರೆ. ಏನ್ ಮಗನಪ್ಪ ಅವನು? ಅಸ ಒಪ್ಪಿಟ್ಟು ಅಲ್ಲ, ಕೇಸರಿ ಬಾತು ಅಲ್ಲ, ಚೌಚೌ ಬಾತು, ಖಾರ ಬಾತು ಅನ್ಕೊಳ್ಳೋದ್ರಲ್ಲೇ ಪಕ್ಕದಲ್ಲೇ ಸಿಹಿ ಆಗಿರ್ತಾನೆ. ಸಿಹಿ ಎಗಟಾಗೋಯ್ತಲ್ಲಪ್ಪ ಅನ್ಕೊಳ್ಳೋಷ್ಟರಲ್ಲಿ ಮತ್ತೆ ಖಾರವಾಗ್ಬಿಟ್ಟಿರ್ತಾನೆ. ನೀವೇ ಹೊಗಳ್ಕೋಬೇಕ ಅವನ್ನ. ಆಗಿನ ಕಾಲದಲ್ಲಿ ಋಷಿ ಮುನಿಗಳು ಒಂಟಿ ಕಾಲಲ್ಲಿ ನಿಂತ್ಕೊಂಡು ಜ್ಞಾನ ಮಾಡಿದ್ರಂತೆ. ಜ್ಞಾನ ಅಲ್ವೇ ದಡ್ಡ ಮುಂಡೆದೆ. ಧ್ಯಾನ ಅಂದ್ರೆ ತಪಸ್ಸು ಅಂತ. ಅದನ್ನೇ ಅವ್ರು ಒಂಟಿ ಕಾಲಲ್ಲಿ ನಿಂತ್ ಮಾಡ್ತಿದ್ರು. ಇವನಿಗೆ ಮಾತ್ ಮೇಲೆ ನಿಂತ್ಕೊಳಕ್ ಬರೋದಿಲ್ಲ. ಮದ್ವೆ ಮಾಡ್ಸಲ್ಲ ಅಂತ ಹೇಳಿದ್ರೆ ಮಾಡಿಸ್ಬಾರ್ದಪ್ಪ, ಅದು ಶೂರತ್ವ ಅಂದ್ರೆ. ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡ್ಬೇಕು, ಹೇಗೆ ನಡ್ಕೋಬೇಕು ಅನ್ನೋದು ಅವ್ನು ಚೆನ್ನಾಗ್ ಗೊತ್ತು ಕಣೆ. ಹಾಗೆ ನಡ್ಕೊಂಡಿದ್ದಾನೆ ಅಷ್ಟೇ. ಅಬ್ಬಾ, ಅಂತೂ ಸುಖ ಅಂತೀಯ ಆಯ್ತಲ್ಲ. ಇನ್ನಾದ್ರೂ ನಮ್ ಮೀನಾ ಮರಿ ಅಳದ್ ನಿಲ್ಸುತ್ತೆ. ಅಯ್ಯೋ, ಅವಳು ಅಳದ್ ನಿಲ್ಸ್ಬಿಟ್ರೆ ದೇವ್ರಿಗೆಲ್ಲಮ್ಮ ನೆಮ್ಮದಿ ಸಿಗುತ್ತೆ. ಇನ್ನೊಂದು ಫಿಟ್ಟಿಂಗ್ ನ ಹಿಂದೆನೆ ಇಟ್ಟಿರ್ತಾನೆ. ಗೋಡೆ ಮೇಲಿರೋ ಹಲ್ಲಿ ಆಗಿದ್ದೆ ಕಣೆ ಓದ್ ಜನ್ಮದಲ್ಲಿ. ನೀನು ಒಳ್ಳೇದನ್ನ ಹೇಳಿ ಕೆಟ್ಟದನ್ನ ಹೇಳಿ ಅಂತ ಲೊಚ್ಬಿಟ್ಟದ್ ಬಿಡಲ್ಲ ಮುಂದೆ. ವಿನಮ್ಮ, ಯಾಕೆ ಹೇಳ್ತಾ ಇದೀಯಾ? ಏನಾಯ್ತೆ? ನೀವು ಮದ್ವೆಗೆ ಒಪ್ಕೊಂಡ್ರಂತೆ. ಅಯ್ಯೋ ನಿನ್ನಲ್ಲಿ ಒಪ್ಕೊಳ್ಳಿಲ್ಲ ಅಂದಾಗ್ಲೂ ಅಳ್ತಾ ಇದ್ದೆ. ಇವಾಗ ಒಪ್ಕೊಂಡಿಗಿಂತ ಗೊತ್ತಾದ್ಮೇಲೂ ಅಳ್ತಾ ಇದೀಯಾ? ಏನಿದು ಆಟ ಬಂಗಾರಿಲೇ? ಸಂತೋಷದ ಕಣ್ಣೀರು ಕಣಯ್ಯ, ಆನಂದ ಬಾಷ್ಪ. ಅದು ಖುಷಿಗಳ್ತಾ ಇದೆ ಅನಿಸ್ತೆ. ಏನ್ ಆಟ ಆಡ್ಸ್ಬಿಟ್ಟ ಸೂರ್ಯ. ಮೊದ್ಲೇ ಒಪ್ಕೋಬೋದಾಗಿತ್ತು ತಾನೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅನ್ನೋ ಹಾಗೆ ಟೈಮಾನುಬಂಧ ರೂಪೇಣ ತಾಳಿ, ಕಾಲುಂಗ್ರ, ಬೊಟ್ಟು, ಬಾಸಿಂಗಾಯ ಅಂತ ಟೈಮ್ ಬರ್ಬೇಕಾಗಿತ್ತು, ಬಂತು. ಓಡ್ ಹೋಗಿ ಮದ್ವೆ ಆಗಕ್ ಹೇಳು ಕನಕಂಗೆ ಅಂತ ಹೇಳಿದ್ದೆ. ಅದಾದ್ರೂ ಆಗಿದ್ದಿದ್ರೆ ಚೆನ್ನಾಗಿತ್ತು. 120 ಕಿಲೋಮೀಟರ್ ದೂರದಲ್ಲಿ ಇಟ್ಬಿಟ್ಟು ಸಕ್ರೆ ಆ ಮಾತನ್ನ ಸ್ವಲ್ಪ ತಡ ಆಗ್ಬೋದಷ್ಟೇ. ಆ ಮನೇಲಿರೋರು ಒಬ್ರು ನನಗೆ ಮೋಸ ಮಾಡೋದಿಲ್ಲ ಅಲ್ವಾ ಮೀನಾ? ನಾನು ಮೋಸ ಮಾಡಲ್ಲ. ಅಕಸ್ಮಾತ್ ಏನಾದ್ರೂ ಅವರಿಂದ ಮೋಸ ಆಗೋದ್ರೆ ನಾನು ಅವತ್ತು ಇರೋದೇ ಇಲ್ಲ ಅಂತ ಹೇಳಿದ್ದೆ. ಜಪ್ತಿ ಇದೆಯೋ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.